ಮಸಾಲಾ ಟೀ ಮಾಡುವ ಸಾಮಗ್ರಿಗಳು: ಏಲಕ್ಕಿ, ಚಕ್ಕ, ಲವಂಗ, ಮೆಣಸು, ಪುದೀನ, ತುಳಸಿ, ಅಲ್ಲ, ನೀರು, ಸಕ್ಕರೆ. ಆಮೇಲೆ ಪಾತ್ರೆ ಇಟ್ಟು 2 ಗ್ಲಾಸ್ ನೀರು ಹಾಕಬೇಕು. ನೀರು ಹಾಕಿ ಆಮೇಲೆ ನೀರು ಹಾಕಬೇಕು. ಅದೆಲ್ಲ ಜಜ್ಜಿ ಸ್ವಲ್ಪ ಪುಡಿ ಮಾಡಿ ನೀರೊಳಗೆ ಹಾಕಿ ಪುಡಿ ಮಾಡಬೇಕು. ಅಬಡ ಜಬಡ ಸ್ವಲ್ಪ ಜಜ್ಕೋಬೇಕು. ಜಜ್ಬಿಟ್ಟು ಅದ್ರೊಳಗೆ ನೀರೊಳಗೆ ಹಾಕಬೇಕು. ಹಾಕಿ ಒಂದು 10 ನಿಮಿಷ ಕುದಿ ಬರಬೇಕು. ಚೆನ್ನಾಗಿ ಕುದಿಬೇಕು. ಎಲ್ಲ ಜಜ್ಕೋಬೇಕು. ಸ್ವಲ್ಪ ಅಬಡ ಜಬಡ ಜಜ್ಬೇಕು. ಜಾಸ್ತಿ ನುಣ್ಣಗೆ ಬೇಡ. ಜಾಸ್ತಿ ನುಣ್ಣಗಾದರೆ ಸ್ವಲ್ಪ ಪಿಸ ಆಗುತ್ತೆ. ನೀರಲ್ಲಿ ಹಾಕಿ ಆಮೇಲೆ ತುಳಸಿ, ಪುದೀನ ಚೆನ್ನಾಗಿ ಹಾಕಿ ಕಲಿಸ್ಬೇಕು. ಕುದಿ ಬರುವಾಗ ಕಲಿಸ್ಬೇಕು. ಸಕ್ಕರೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಬೇಕು. ಶುಗರ್ ಇದ್ದರೆ ಸಕ್ಕರೆ ಬೇಡ. ಶುಗರ್ ಇಲ್ಲಂದರೆ ಸ್ವಲ್ಪ ನಿಮಗೆ ಎಷ್ಟು ಬೇಕು 2 ಸ್ಪೂನ್ ಹಾಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕಂದರೆ 2 ಹಾಕಿ. ಕಡಿಮೆ ಸ್ವೀಟ್ ಬೇಕಂದರೆ 1 ಸ್ಪೂನ್ ಹಾಕಿ. ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಬೇಕು. ಆಮೇಲೆ ಎಲ್ಲ ಕೆಮ್ಮಿರುತ್ತೆ. ಕೆಮ್ಮು, ಕಫ, ನೆಗಡಿ ಇದೆಲ್ಲ ಈಗ ಶೀತ ಕಾಲದಲ್ಲಿ ಜಾಸ್ತಿ ಬರೋದು. ಮಕ್ಕಳಿಗೆ ಕೊಟ್ಟರೆ ಕಫ ಎಲ್ಲ ಕರಗುತ್ತೆ. ಹೆಚ್ಚಿಗೆ ಜಾಸ್ತಿ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರೆ, ಅವ್ರಿಗೆ ಚಹಾ ಕೊಡೋ ಬದಲಾಗಿ ಇದೇ ಮಸಾಲ ಟೀ ಕೊಡಿ. ಗ್ರೀನ್ ಟೀ, ಮಸಾಲ ಗ್ರೀನ್ ಟೀ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೀ ಪುಡಿನೂ ಹಾಕಿಲ್ಲ, ಮಸಾಲ ಕಲರ್ ನೋಡಿ. ತುಳಸಿ, ಏಲಕ್ಕಿ ಎಷ್ಟು ಚೆನ್ನಾಗಿ ಕುದಿದೆ. 1 ಗ್ಲಾಸ್ ಆಗೋವರೆಗೆ ಕುದಿಸ್ಬೇಕು. ಆಯಿತು, ಚೆನ್ನಾಗಾಯಿತು. ಎಲ್ಲರೂ ಕುಡಿಬೇಕು ಮನೆಯಲ್ಲಿ. ಅವರೇ ವಯಸ್ಸಾದವರೇ ಕುಡಿಬೇಕಂತಿಲ್ಲ. ಎಲ್ಲರೂ ಡಯಟ್ ಮಾಡೋರು ಟೀ ಕುಡಿಯೋ ಬದಲಾಗಿ ಇದನ್ನು ಕುಡಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಲು ಹಾಕೋದ್ರಿಂದ ಕಫ ಆಗುತ್ತೆ. ಹಾಲು ಹಾಕಿ ಕುಡಿಬೇಡಿ, ಹಂಗೆ ಕುಡಿದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಥಂಡಿಗಾಲದಲ್ಲಿ ಆಗಲಿ ಬೇಸಿಗೆಗಾಲ ಯಾವಾಗಿದ್ರೂ ಕುಡೀರಿ, ಆದರೆ ಆರೋಗ್ಯಕ್ಕೆ